ಜೈ ಯೂತ್ ಪವರ್ ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಮಡಿಕೇರಿಯಲ್ಲೇ ಇದ್ದೀವಿ. ಸೊ ಇವತ್ತು ನಾವು ಬಂದು ಕಾಲ್ ನಮ್ಮ ಮಡಿಕೇರಿಯಲ್ಲೇ ಮಾಡ್ತಿದ್ದೀವಿ. ನೈಟ್ ಬಂದು ಒಂದು ಅಣ್ಣನ ಮೀಟ್ ಅದೇ ಅಣ್ಣ, ಈ ಸರೌಂಡಿಂಗಲ್ಲಿ ಎಲ್ಲಾದರೂ ವಿಲೇಜಸ್ ಇದೆಯಾ ಹೇಳಿ, ನಾವು ಬಂದು ಅಲ್ಲಿ ಹೋಗಿ ಕಾಲ್ ಪ್ರೋಗ್ರಾಮ್ ಮಾಡಬೇಕು, ಈ ಥರ ಬಡವ್ರ ಮಕ್ಕಳಿಗೆ ಬುಕ್ಸು ಬ್ಯಾಗ್ಸ್ ಎಲ್ಲ ಕೊಟ್ಟು ಹೆಲ್ಪ್ ಮಾಡಬೇಕು, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ನಮಗೆ ಅಂತ ನಾನು ಕೇಳಿದ್ದೆ. ಬ್ರದರ್, ಈ ಸರೌಂಡಿಂಗಲ್ಲಿ ಅಂದರೆ ನಾವಿರೋ ಪ್ಲೇಸಿಂದ ಒಂದು 7-8 ಕಿಲೋಮೀಟರ್ಸ್ ಸರೌಂಡಿಂಗಲ್ಲಿ ಯಾವುದು ವಿಲೇಜಸ್ ಇಲ್ಲ ಅಂತ ನಮಗೂ ಇನ್ಫಾರ್ಮ್ ಮಾಡಿದರು. ಆಮೇಲೆ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಈ ಥರ ಮಕ್ಳಿಗೆ ನಾವು ಹೆಲ್ಪ್ ಮಾಡಬೇಕು, ಸೊ ದಯವಿಟ್ಟು ನಮಗೂ ಸ್ವಲ್ಪ ಸಹಾಯ ಮಾಡಿ, ಯಾರಾದರೂ ನಿಮಗೆ ಈ ಥರ ಬಡವ್ರ ಮಕ್ಳು ಗೊತ್ತಿದ್ರೆ ನನಗೂ ಇನ್ಫಾರ್ಮ್ ಮಾಡಿ, ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಅಣ್ಣ ಕೂಡ ಸರಿ ಮಕ್ಕಳನ್ನ ಬಂದು ಇಲ್ಲಿಗೆ ಕರೆಸ್ತೀನಿ, ಇಲ್ಲೇ ಕೊಟ್ಟು ಅವ್ರಿಗೆ ನೀವು ಸಹಾಯ ಮಾಡಿ ಅಂದರು. ಅದಾದಮೇಲೆ ನಾನು ಓಕೆ ಅಂದಿದ್ದೀನಿ. ಬಟ್ ನನ್ನ ಆಸೆ ಏನು ಗೊತ್ತಾ, 100% ನಾನು ಮಕ್ಕಳನ್ನ ನೋಡಬೇಕು, ಅವ್ರ ಮನೆ ಹತ್ರ ಹೋಗಬೇಕು, ಸೊ ನನ್ನ ಕೈಯಿಂದ ಅವ್ರಿಗೆ ಡೊನೇಟ್ ಮಾಡಿ ನಾನು ಸಹಾಯ ಮಾಡಬೇಕು ಅನ್ನೋದೇ ನನ್ನ ಆಸೆ. ನೋಡೋಣ ಏನು ನಡೆಯುತ್ತಂತ, ಅವರೇ ಇಲ್ಲಿ ಕರೆಸ್ತಾರ ಇಲ್ಲಾಂದರೆ ನಾವೇ ಅಲ್ಲಿಗೆ ಹೋಗ್ತೀವಂತ. ನೋಡಿ, ನಾವು ಈ ಥರ ಯಾವುದೇ ಕೆಲಸದಲ್ಲಿದ್ದರೂ ಕೂಡ ನಾವು ಈ ಥರ ಸಹಾಯ ಮಾಡ್ತಾನೆ ಇರ್ತೀವಿ. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಯಾವತ್ತಿಗೂ ನಮ್ಮ ಮೇಲೆ ಇರಬೇಕು. ನಮ್ಮ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಕೂಡ ನಮ್ಮ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾಕೆ ನಾನು ಶೇರ್ ಮಾಡಿ ಅಂತ ಕೇಳೋದಂದರೆ, ನೋಡಿ ಈ ಥರ ನಾವು ಹೆಲ್ಪ್ ಮಾಡ್ತಿದ್ದೀವಿ, ನಾನು ನೋಡಿ ಕೂಡ ಒಬ್ಬರೋ ಇಬ್ಬರೋ ಬಂದು ಈ ಥರ ಕೆಲಸ ಮಾಡೋಕ್ಕೆ ಮುಂದೆ ಬರ್ತಾರೆ. ಅದಾದಮೇಲೆ ಅವರು ಕೂಡ ಈ ಥರ ನಾವು ಸಪೋರ್ಟ್ ಮಾಡ್ತೀವಂತ ನಮಗೂ ಡೊನೇಟ್ ಮಾಡ್ತಾರೆ. ಜೈ ಹಿಂದ್, ಜೈ ಭಾರತ್, ಜೈ ಯೂತ್ ಪವರ್.